ದಿಶಾ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಪ್ರಸಕ್ತ ವರ್ಷಕ್ಕೆ ಕೇಂದ್ರ ಶಿಕ್ಷಣ ಇಲಾಖೆಯಿಂದ ಸಿಬಿಎಸ್ಇ ಪಠ್ಯಬೋಧನೆಗೆ ಅನುಮತಿ ನೀಡಿದೆ. ಇದರಿಂದ ಗ್ರಾಮೀಣ ಮಕ್ಕಳಿಗೆ ಅನುಕೂಲವಾಗಲಿದೆ ಎಂದು ಮಾತೋಶ್ರೀ ಮಲ್ಲಮ್ಮ ಬೇವಿನ ಮರದ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ರಾಘವೇಂದ್ರ ಬೇವಿನ ಮರದ ಹೇಳಿದರು. ಪ್ರಾಯಶಃ ದಿಶಾ ಕಾರ್ಯಕ್ರಮ ದಿಶಾ ಮಕ್ಕಳ ಸಾಹಿತ್ಯ ಕರ್ನಾಟಕದಲ್ಲಿ ಮಕ್ಕಳಿಗೋಸ್ಕರ ಮಾಡಿರುವಂತಹ ಸಾಹಿತ್ಯ ಸಮ್ಮೇಳನ ಮೊಟ್ಟ ಮೊದಲನೇ ಸಾಹಿತ್ಯ ಸಮ್ಮೇಳನ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ. ಇದ್ರ ಜೊತೆಗೆ ಜನವರಿ ಮೊದಲನೇ ವಾರ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿರ್ತೇವೆ. ತಾವೆಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಸ್ಥೆ 2019ರಲ್ಲಿ ಆರಂಭವಾಗಿ ಕೆಲವು ಮಕ್ಕಳಿಂದ ಪ್ರಾರಂಭವಾಗಿ ಹಂತ ಹಂತವಾಗಿ ಬೆಳೆಯುತ್ತಾ ಬಂದಿದೆ. ಈಗ 1975ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ನರ್ಸರಿಯಿಂದ 9ನೇ ತರಗತಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗವನ್ನು ಆರಂಭಿಸಲಾಗಿದೆ. ಅಲ್ಲದೆ NEET, JEE ಮತ್ತು KCET ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ತರಬೇತಿ ನೀಡಲಾಗುತ್ತಿದೆ. ಈವರೆಗೆ 6 ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿ ಪಡೆದಿದೆ ಎಂದು ವಿವರಿಸಿದರು. ಅಲ್ಲದೆ ವಿಜ್ಞಾನ, ಗಣಿತ ಪ್ರಯೋಗಾಲಯ ತೆರೆಯಲಾಗಿದೆ. ಸಂಗೀತ, ಕ್ರೀಡಾ, ಸಾಂಸ್ಕೃತಿಕ, ಸಾಮಾನ್ಯ ಜ್ಞಾನ, ಭರತನಾಟ್ಯ, ಕರಾಟೆ, ಈಜು, ಯೋಗ ವಿಭಾಗಗಳನ್ನು ತೆರೆದು ಅವುಗಳ ಕುರಿತು ತರಬೇತಿ ನೀಡಲಾಗುತ್ತಿದೆ. ವಸತಿ ಸೌಲಭ್ಯವನ್ನು ಸಹ ಕಲ್ಪಿಸಲಾಗುತ್ತಿದೆ ಎಂದು ಅವರು ಇದೇ ವೇಳೆ ತಿಳಿಸಿದರು. ಒಟ್ಟು 2019ರಿಂದ ಈ ವರ್ಷದ ಸಾಲಿನವರೆಗೂ ಕೂಡ ಒಟ್ಟು 6 ಕರ್ನಾಟಕ ಬುಕ್ ಆಫ್ ರೆಕಾರ್ಡ್, ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಹಾಗೂ 1 ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ದಿಶಾ ಇಂಟರ್ನ್ಯಾಷನಲ್ ಶಾಲೆ ಭಾಜನರಾಗಿದ್ದಾರೆ. ಇದ್ರ ಜೊತೆಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಜೊತೆಗೆ ಮಕ್ಕಳಿಗೆ ಉತ್ತಮವಾಗಿರುವಂತಹ ಒಂದು ಜ್ಞಾನ ಭಂಡಾರ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಪ್ರಾಯಶಃ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ 3000ಕ್ಕಿಂತ ಹೆಚ್ಚು ಪುಸ್ತಕಗಳು ಒಳಗೊಂಡಂತೆ ಗ್ರಂಥಾಲಯವನ್ನ ಈ ವರ್ಷ ನಾವೇನು ಮಾಡಿದ್ದೇವೆ, ಪ್ರಾರಂಭ ಮಾಡಿದ್ದೇವೆ. ಇದರ ಜೊತೆಗೆ ನಮ್ಮ ಮಕ್ಕಳು ಈ ವರ್ಷದ ಕ್ರೀಡಾ ಸಾಧನೆ ಒಳಗಡೆ 11 ಜನ ಮಕ್ಕಳಿಗೆ ನ್ಯಾಷನಲ್ ಅವಾರ್ಡ್ಗಳು ಬಂದಿರ್ತದೆ ಕರಾಟೆ ಒಳಗಡೆ, ಹಾಗೂ 4 ಜನ ಮಕ್ಕಳು ಸ್ಟೇಟ್ ಲೆವೆಲ್ ಚೆಸ್ ನ ಏನು ಮಾಡಿರ್ತಾರೆ ಅವರಿಗೆ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಾರೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು, ಸಿಬ್ಬಂದಿ ವರ್ಗದವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.